ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಅತ್ಯಂತ ಉತ್ಸಾಹದ ಸ್ವಾಗತ. ಇವತ್ತು ನಾವು ಚರ್ಚಿಸಲಿರುವ ವಿಷಯ ಬಹಳ ಗಂಭೀರವಾದದ್ದು ಮತ್ತು ಅಷ್ಟೇ ಕುತೂಹಲಕಾರಿಯಾದದ್ದು. ಹೌದು, ಖಂಡಿತ. ನಮಸ್ಕಾರ. ನಾವು ಪ್ರತಿದಿನ ಎಷ್ಟೋ ಕೆಲಸಗಳನ್ನು ಮಾಡುತ್ತೇವೆ, ಎಷ್ಟೋ ಯೋಚನೆಗಳನ್ನು ಮಾಡುತ್ತೇವೆ. ಆದರೆ ಇವೆಲ್ಲದರ ಹಿಂದಿರುವ ಕರ್ಮದ ಲೆಕ್ಕಾಚಾರ ಹೇಗೆ ನಡೆಯುತ್ತದೆ ಎಂಬುದು ಬಹುತೇಕರಿಗೆ ತಿಳಿದಿರುತ್ತಿಲ್ಲ. ನಿಜ, ಇದು ಬಹಳ ಸೂಕ್ಷ್ಮವಾದ ವಿಚಾರ. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾದ ಗಾಯತ್ರಿ ಮಂತ್ರದ ಅಪಾರ ಶಕ್ತಿ ಹಾಗೂ ನಮ್ಮ ದೈನಂದಿನ ಜೀವನದ ಕರ್ಮ, ಪಾಪ ಮತ್ತು ದೋಷಗಳ ನಿವಾರಣೆಯಲ್ಲಿ ಅದರ ಪಾತ್ರದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ವಿಶ್ಲೇಷಿಸಲಿದ್ದೇವೆ. ಈ ಎಲ್ಲ ಅತ್ಯಮೂಲ್ಯ ಹಾಗೂ ಬೆರಗುಗೊಳಿಸುವ ಮಾಹಿತಿಯನ್ನು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯದಿಂದ ಆಯ್ದುಕೊಳ್ಳಲಾಗಿದೆ. ಇಂದಿನ ನಮ್ಮ ಈ ಅಧ್ಯಯನದ ಪ್ರಮುಖ ಉದ್ದೇಶವೇನೆಂದರೆ, ಗಾಯತ್ರಿ ಮಂತ್ರ ಎಂಬುದು ಕೇವಲ ಒಂದು ಸಾಮಾನ್ಯ ಪಠಣವಲ್ಲ, ಅದೊಂದು ಸೂಕ್ಷ್ಮ ಅಗ್ನಿ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು. ಹೌದು, ಸೂಕ್ಷ್ಮ ಅಗ್ನಿ. ಅಗ್ನಿಯನ್ನು ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಹೇಗೆ ಸುಡುತ್ತದೆ ಮತ್ತು ದೈನಂದಿನ ದೋಷಗಳಿಂದ ನಮ್ಮನ್ನು ಹೇಗೆ ರಕ್ಷಿಸುತ್ತದೆ ಎಂಬುದನ್ನು ಬಿಡಿಸಿ ನೋಡುವುದು ಇಂದಿನ ಗುರಿ. ನನ್ನ ಜೊತೆಗೆ ನಮ್ಮ ತಜ್ಞರು ಕೂಡ ಇದ್ದಾರೆ. ಅವರು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಪ್ರತಿಯೊಂದು ಸೂಕ್ಷ್ಮ ವಿಚಾರವನ್ನು ನಮಗೆ ವಿವರಿಸಲಿದ್ದಾರೆ. ಖಂಡಿತ. ಇಂದಿನ ಈ ಸಂವಾದ ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಗಾಯತ್ರಿ ಮಂತ್ರದ ಒಳಾರ್ಥವನ್ನು, ಅಂದರೆ ಅದರ ಹಿಂದಿರುವ ನಿಖರವಾದ ಹಾಗೂ ಆಧ್ಯಾತ್ಮಿಕ ವಿಜ್ಞಾನವನ್ನು ಬಿಡಿಸಿ ಹೇಳಲು ನಾನು ಸಿದ್ಧಳಿದ್ದೇನೆ. ಅತ್ಯುತ್ತಮ. ಈ ವಿಷಯವು ಕೇವಲ ನಂಬಿಕೆಗೆ ಸೀಮಿತವಾಗಿಲ್ಲ, ಬದಲಾಗಿ ಮಾನವನ ಪ್ರಜ್ಞೆಯನ್ನು ಉನ್ನತೀಕರಿಸುವ, ಕರ್ಮದ ಹೊರೆಯಿಂದ ಮನುಷ್ಯನನ್ನು ಮುಕ್ತಗೊಳಿಸುವ ಒಂದು ನಿರ್ದಿಷ್ಟ ವಿಧಾನವಾಗಿದೆ. ಸರಿ, ಹಾಗಾದರೆ ಇದನ್ನು ಮೊದಲಿನಿಂದಲೇ ಬಿಡಿಸಿ ನೋಡೋಣ. ನಾನು ಗಾಯತ್ರಿ ಚೈತನ್ಯದಲ್ಲಿರುವ ವಿಚಾರಗಳನ್ನು ಗಮನಿಸುತ್ತಿದ್ದಾಗ ನನ್ನ ಗಮನ ಸೆಳೆದ ಒಂದು ಪ್ರಮುಖ ಅಂಶವೆಂದರೆ, ಗಾಯತ್ರಿ ಮಂತ್ರದ ಸಾಧನೆಯು ಬ್ರಹ್ಮಹತ್ಯೆಯಂತಹ ಅತ್ಯಂತ ಭಯಂಕರ ದೋಷಗಳನ್ನು ಸಹ ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು. ಹೌದು, ಇದು ಬಹಳ ಮುಖ್ಯವಾದದ್ದು. ಕೇವಲ ಕೆಲವು ಶಬ್ದಗಳ ಉಚ್ಚಾರಣೆಯು ಮನುಷ್ಯನ ಅತಿ ದೊಡ್ಡ ಪಾಪಗಳನ್ನು ಹೇಗೆ ನಿವಾಳಿಸಲು ಸಾಧ್ಯ? ಇಲ್ಲಿ ಸೌ ಅನಿತಾ ಅರವಿಂದ್ ಸರಾಫ್ ಅವರು ಮಂತ್ರದಲ್ಲಿ ಬರುವ ಭರ್ಗ ಎಂಬ ಪದದ ಬಗ್ಗೆ ಒಂದು ಅಚ್ಚರಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಭರ್ಗ ಎಂದರೆ ಪಾಪಗಳನ್ನು ಭರ್ಜನ ಮಾಡುವುದು ಅಥವಾ ಸುಟ್ಟು ಹಾಕುವುದು ಎಂದು. ಒಂದು ಶಬ್ದಕ್ಕೆ ಪಾಪಗಳನ್ನು ಸುಡುವ ಶಕ್ತಿ ಹೇಗೆ ಬರುತ್ತದೆ ಎಂಬುದನ್ನು ಸ್ವಲ್ಪ ವಿವರಿಸಬಹುದೇ? ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೇ ಅದು. ನಾವು ಸಾಮಾನ್ಯವಾಗಿ ಪಾಪಗಳನ್ನು ತೊಳೆಯುವುದು ಎಂಬ ಪದವನ್ನು ಬಳಸುತ್ತೇವೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟಪಡಿಸಿರುವಂತೆ ಇಲ್ಲಿ ನಡೆಯುವುದು ತೊಳೆಯುವ ಪ್ರಕ್ರಿಯೆಯಲ್ಲ, ದಹಿಸುವ ಪ್ರಕ್ರಿಯೆ. ದಹಿಸುವುದು ಅಂದರೆ ಸುಡುವುದು? ನಿಖರವಾಗಿ. ಭರ್ಜನ ಎಂಬ ಪದವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ಒಂದು ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದರೆ ಅದು ಮೊಳಕೆ ಒಡೆಯುತ್ತದೆ. ಆದರೆ ಅದೇ ಬೀಜವನ್ನು ಬೆಂಕಿಯಲ್ಲಿ ಹುರಿದು, ಅಂದರೆ ಭರ್ಜನ ಮಾಡಿ, ಮಣ್ಣಿನಲ್ಲಿ ಹಾಕಿದರೆ ಅದು ಎಂದಿಗೂ ಮೊಳಕೆ ಒಡೆಯುವುದಿಲ್ಲ. ಓಹೋ, ಇದು ಅತ್ಯದ್ಭುತವಾದ ಹೋಲಿಕೆ. ಅದೇ ರೀತಿ ಮನುಷ್ಯನು ಮಾಡಿದ ಪ್ರತಿಯೊಂದು ಕರ್ಮವೂ ಒಂದು ಬೀಜವಿದ್ದಂತೆ. ಅದು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮಗಳಲ್ಲಿ ಕಷ್ಟ ಅಥವಾ ಭೋಗಗಳ ರೂಪದಲ್ಲಿ ಮೊಳಕೆಯೊಡೆಯಲು ಕಾಯುತ್ತಿರುತ್ತದೆ. ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಜಪಿಸಿದಾಗ ಅದರಿಂದ ಉತ್ಪತ್ತಿಯಾಗುವ ಶಬ್ದ ತರಂಗಗಳು ಮತ್ತು ಕಂಪನಗಳು ಒಂದು ಸೂಕ್ಷ್ಮ ಅಗ್ನಿಯನ್ನು ಸೃಷ್ಟಿಸುತ್ತವೆ. ಹೌದು. ಈ ಅಗ್ನಿಯು ಆ ಕರ್ಮದ ಬೀಜಗಳನ್ನು ಸುಟ್ಟು ಹಾಕುತ್ತದೆ. ಇದರಿಂದಾಗಿ ಆ ಕರ್ಮಫಲಗಳು ಭವಿಷ್ಯದಲ್ಲಿ ಕಷ್ಟಗಳಾಗಿ ಪರಿಣಮಿಸುವುದಿಲ್ಲ. ಅಂದರೆ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಂದಾಗಿ ಈ ಜನ್ಮದಲ್ಲಿ ಅನುಭವಿಸಬೇಕಾದ ಕಷ್ಟಗಳನ್ನು ಈ ಮಂತ್ರದ ಶಕ್ತಿಯು ರದ್ದುಗೊಳಿಸುತ್ತದೆ ಎಂದಾಯಿತು. ಇದು ನಿಜಕ್ಕೂ ಬೆರಗುಗೊಳಿಸುವ ಕಲ್ಪನೆ. ಹೌದು, ಇದು ಪರಾಶರ ಸ್ಮೃತಿಯಲ್ಲಿಯೂ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಗಾಯತ್ರಿ ಜಪಕೃತ್ ಭಕ್ತ್ಯಾ ಸರ್ವಪಾಪೈಹಿ ಪ್ರಮುಚ್ಯತೆ. ಅಂದರೆ ಯಾರು ಭಕ್ತಿಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾರೋ ಅವರು ಸಮಸ್ತ ಪಾಪಗಳಿಂದ ಪಾರಾಗುತ್ತಾರೆ. ಖಂಡಿತ. ಪೂರ್ವಕ ಪಾಪಗಳನ್ನು ಸಂಪೂರ್ಣವಾಗಿ ದಹಿಸುತ್ತದೆ. ಕೇವಲ ದಹಿಸುವುದು ಮಾತ್ರವಲ್ಲ, ಪರಬ್ರಹ್ಮ ವಸ್ತುವಿನ ಸಂಪರ್ಕವನ್ನು ಬೆಳೆಸಿಕೊಡುತ್ತದೆ. ಇದು ಕೇವಲ ಒಂದು ಕ್ಷಮೆಯ ಪ್ರಕ್ರಿಯೆಯಲ್ಲ, ಇದೊಂದು ಸಂಪೂರ್ಣ ಆಂತರಿಕ ಶುದ್ಧೀಕರಣದ ಪ್ರಕ್ರಿಯೆಯಾಗಿದೆ. ಇಲ್ಲಿ ವಿಷಯ ನಿಜಕ್ಕೂ ಇನ್ನಷ್ಟು ಕುತೂಹಲಕಾರಿಯಾಗುತ್ತದೆ. ಏಕೆಂದರೆ ಗಾಯತ್ರಿ ಚೈತನ್ಯವು ಕೇವಲ ಬ್ರಹ್ಮಹತ್ಯೆಯಂತಹ ದೊಡ್ಡ ದೊಡ್ಡ ಪಾಪಗಳ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ.
ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಅರಿವಿಲ್ಲದೆಯೇ ನಾವು ಮಾಡುವ ಸಣ್ಣಪುಟ್ಟ ದೋಷಗಳ ಬಗ್ಗೆ ಅದರಲ್ಲಿ ಒಂದು ವಿಸ್ತೃತವಾದ ಪಟ್ಟಿಯೇ ಇದೆ. ಹೌದು, ದೈನಂದಿನ ದೋಷಗಳು. ಉದಾಹರಣೆಗೆ, ಅವಾಚ್ಯ ಭಾಷಣ ದೋಷ ಅಂದ್ರೆ ಮಾತನಾಡಬಾರದ ವಿಚಾರಗಳನ್ನ ಮಾತನಾಡುವುದು, ಕೋಪದಲ್ಲಿ ಯಾರಿಗೋ ಬೈಯುವುದು. ಅಭೋಜ್ಯ ಭೋಜನ ದೋಷ ಅಂದ್ರೆ ತಿನ್ನಬಾರದ ಆಹಾರವನ್ನು ತಿನ್ನುವುದು. ಅಸತ್ಯ ವಚನ ದೋಷ ಅಂದ್ರೆ ಸುಳ್ಳು ಹೇಳುವುದು. ಮತ್ತು ಅಗಮ್ಯ ಸ್ಥಳಗಳಿಗೆ ಹೋದ ದೋಷ ಅಂದ್ರೆ ಹೋಗಬಾರದ ಜಾಗಗಳಿಗೆ ಭೇಟಿ ನೀಡುವುದು. ನಿಜ. ಇದೆಲ್ಲವೂ ಆಧುನಿಕ ಜೀವನದಲ್ಲಿ ಪ್ರತಿದಿನವೂ ಅರಿವಿದ್ದೋ ಅರಿವಿಲ್ಲದೆಯೋ ನಡೆದು ಹೋಗುವಂಥವು. ಇಂತಹ ದೈನಂದಿನ ಸೂಕ್ಷ್ಮ ದೋಷಗಳಿಂದ ಮುಕ್ತಿ ಪಡೆಯಲು ಗಾಯತ್ರಿ ಮಂತ್ರ ಹೇಗೆ ಸಹಾಯ ಮಾಡ್ತದೆ? ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ದೈನಂದಿನ ಜೀವನದಲ್ಲಿ ಮನುಷ್ಯನಿಗೆ ಇಂತಹ ಅನೇಕ ದೋಷಗಳು ತಟ್ಟುತ್ತವೆ. ಈ ಪ್ರತಿಯೊಂದು ಸಣ್ಣ ದೋಷವೂ ನಮ್ಮ ಮನಸ್ಸಿನ ಮೇಲೆ ಒಂದು ಸಣ್ಣ ಕಲೆಯಂತೆ ಕೂರುತ್ತದೆ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಗಾಯತ್ರಿ ಜಪದಿಂದ ಹುಟ್ಟುವ ಆ ಸೂಕ್ಷ್ಮ ಅಗ್ನಿಯು ನಮ್ಮೊಳಗಿರುವ ದುಷ್ಟ ಸಂಸ್ಕಾರಗಳನ್ನು ಮತ್ತು ದುಷ್ಟ ಚಟಗಳ ಪ್ರಭಾವವನ್ನು ಸಂಪೂರ್ಣವಾಗಿ ದಹಿಸುತ್ತದೆ. ಇದರಿಂದ ಸಾಧಕರ ಅಂತಃಕರಣ ಚತುಷ್ಟಯ ಶುದ್ಧಿಯಾಗುತ್ತದೆ. ಈ ಅಂತಃಕರಣ ಚತುಷ್ಟಯ ಎಂಬುದನ್ನು ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳಬಹುದೇ? ಕೇಳುಗರಿಗೆ ಇದು ಸ್ವಲ್ಪ ಕ್ಲಿಷ್ಟಕರವಾದ ಪದ ಎನಿಸಬಹುದು. ಖಂಡಿತ. ಅಂತಃಕರಣ ಚತುಷ್ಟಯ ಎಂದರೆ ನಮ್ಮ ಆಂತರಿಕ ವ್ಯವಸ್ಥೆಯ 4 ಭಾಗಗಳು: ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಮನಸ್ಸು ಸದಾ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ, ಬುದ್ಧಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಸರಿ. ಚಿತ್ತವು ನಮ್ಮ ಹಳೆಯ ನೆನಪುಗಳನ್ನು ಮತ್ತು ಸಂಸ್ಕಾರಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಅಹಂಕಾರವು ನಾನು ಎಂಬ ಭಾವನೆಯನ್ನು ಮೂಡಿಸುತ್ತದೆ. ನಾವು ಮೇಲೆ ಹೇಳಿದ ದೈನಂದಿನ ದೋಷಗಳನ್ನು ಮಾಡಿದಾಗ ಈ 4 ವಿಭಾಗಗಳು ಕಲುಷಿತಗೊಳ್ಳುತ್ತವೆ, ಒಂದು ಕನ್ನಡಿಯನ್ನು ಧೂಳು ಆವರಿಸಿದಂತೆ. ಅರ್ಥವಾಯಿತು. ಗಾಯತ್ರಿ ಮಂತ್ರದ ಜಪವು ಒಳಗಿನಿಂದ ಕೆಲಸ ಮಾಡುವ ಒಂದು ವೈಪರ್ನಂತೆ ಈ ಧೂಳನ್ನು ಸ್ವಚ್ಛಗೊಳಿಸುತ್ತದೆ. ಇವುಗಳು ಶುದ್ಧವಾದಾಗ ವ್ಯಕ್ತಿಯ ಬುದ್ಧಿ ಚುರುಕಾಗುತ್ತದೆ ಮತ್ತು ಯಾವುದೇ ಪಾಪಕೃತ್ಯಗಳಲ್ಲಿ ಮತ್ತೆ ತೊಡಗದಂತೆ ಈ ಮಂತ್ರವು ಆತನನ್ನು ತಡೆಹಿಡಿಯುತ್ತದೆ. ಅಂದ್ರೆ ಅದು ಕೇವಲ ಹಳೆಯ ಪಾಪಗಳನ್ನು ತೊಳೆಯುವುದು ಮಾತ್ರವಲ್ಲ, ಹೊಸ ಪಾಪಗಳನ್ನು ಮಾಡದಂತೆ ಒಂದು ಎಚ್ಚರಿಕೆಯ ವ್ಯವಸ್ಥೆಯಾಗಿಯೂ ಕೆಲಸ ಮಾಡ್ತದೆ ಎನ್ನಬಹುದು. ನಿಖರವಾಗಿ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಗಾಯತ್ರಿ ಜಪವು ಸಾಧಕರ ಸುತ್ತಲೂ ಒಂದು ಅದೃಶ್ಯ ಸುರಕ್ಷಾ ಕವಚವನ್ನು ನಿರ್ಮಿಸುತ್ತದೆ. ಸುರಕ್ಷಾ ಕವಚ? ಹೌದು. ನಾವು ಸಮಾಜದಲ್ಲಿ ಜೀವಿಸುವಾಗ ಅನೇಕರ ಅಸೂಯೆ, ದ್ವೇಷ ಅಥವಾ ಶಾಪಗಳಿಗೆ ಗುರಿಯಾಗುವ ಸಾಧ್ಯತೆ ಇರ್ತದೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟಪಡಿಸಿರುವಂತೆ ಈ ಕವಚ ಇರುವ ಕಾರಣ ಬೇರೆಯವರು ನೀಡುವ ಶಾಪದ ಬಾಧೆ ಸಾಧಕರಿಗೆ ತಟ್ಟುವುದಿಲ್ಲ. ಭವಿಷ್ಯ ಪುರಾಣದ ಶ್ಲೋಕವೊಂದು ಸರ್ವ ಪಾಪಾನಿ ನಶ್ಯಂತಿ ಗಾಯತ್ರಿ ಜಪತೋ ನೃಣಾಂ ಎಂದು ಸಾರುತ್ತದೆ. ಇದರ ಅರ್ಥವೇನೆಂದರೆ ಗಾಯತ್ರಿ ಮಂತ್ರವು ಕರ್ಮದಿಂದ ನಿರ್ಮಾಣವಾಗುವ ಕೇವಲ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಮಾತ್ರವಲ್ಲ, ಲೌಕಿಕ ಜೀವನದ ದುಃಖ, ಶೋಕ, ಭಯ, ಕ್ಲೇಶ, ಕಲಹ ಮತ್ತು ದಾರಿದ್ರ್ಯಗಳನ್ನು ಅಂದ್ರೆ ಬಡತನವನ್ನು ಕೂಡ ದೂರ ಮಾಡಿ ದೋಷರಹಿತವಾದ ಬದುಕನ್ನು ಕರುಣಿಸುತ್ತದೆ. ಇದು ನಿಜಕ್ಕೂ ಅಗಾಧವಾದ ವಿಷಯ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ನಿರ್ದಿಷ್ಟ ಸಂಖ್ಯೆಗಳ ಲೆಕ್ಕಾಚಾರವನ್ನು ನೋಡಿದಾಗ ವಿಷಯ ಮತ್ತಷ್ಟು ಆಳವಾಗುತ್ತದೆ. ಸೌ ಅನಿತಾ ಅರವಿಂದ ಸರಾಫ್ ಅವರು ಕೆಲವು ನಿರ್ದಿಷ್ಟ ಸಮಸ್ಯೆಗಳಿಗೆ ನಿರ್ದಿಷ್ಟ ಸಂಖ್ಯೆಯ ಜಪವನ್ನು ಸೂಚಿಸಿದ್ದಾರೆ. ಹೌದು, ಆ ಲೆಕ್ಕಾಚಾರಗಳು ಬಹಳ ನಿಖರವಾಗಿವೆ. ಉದಾಹರಣೆಗೆ 1,00,000 ಬಾರಿ ಜಪಿಸಿದರೆ ಮಹಾಪಾತಕಗಳು ಮತ್ತು ಮಾತೃದೋಷ ನಾಶವಾಗುತ್ತದೆ ಎಂದು ಹೇಳಲಾಗಿದೆ. 10,000 ಬಾರಿ ಜಪಿಸುವುದರಿಂದ ಪಾಪಗಳ ಸಂಚಯಕ್ಕೆ ಪರಿಹಾರ ದೊರಕುತ್ತದೆ. ಅದೇ ರೀತಿ 1,008 ಬಾರಿ ಜಪಿಸಿದ್ರೆ ಯಜ್ಞೋಪವೀತವಿಲ್ಲದೆ ಊಟ ಮಾಡಿದ ದೋಷ ಹೋಗುತ್ತದೆ. ದಿನಕ್ಕೆ 1000ದಂತೆ 1 ವರ್ಷದವರೆಗೆ 3 ಸಂಧ್ಯೆಗಳಲ್ಲಿ ಜಪಿಸಿದರೆ ಅನೇಕ ಜನ್ಮಗಳ ಪಾಪ ಅಥವಾ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ಲೆಕ್ಕಾಚಾರವನ್ನು ನೀಡಿದ್ದಾರೆ. ಈ ನಿರ್ದಿಷ್ಟ ಸಂಖ್ಯೆಗಳ ಹಿಂದಿರುವ ತರ್ಕವೇನು? ಇವು ಕೇವಲ ಕಾಲ್ಪನಿಕ ಸಂಖ್ಯೆಗಳೇ ಅಥವಾ ಇದರ ಹಿಂದೆ ಏನಾದರೂ ಆಳವಾದ ವಿಜ್ಞಾನವಿದೆಯಾ? ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ಸಂಖ್ಯೆಗಳು ಖಂಡಿತವಾಗಿಯೂ ಕೇವಲ ಕಾಲ್ಪನಿಕ ಗಣಿತದ ಲೆಕ್ಕಾಚಾರವಲ್ಲ. ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಒಂದು ಶಕ್ತಿಯ ಅಲೆ ಇರುತ್ತದೆ. ಪ್ರತಿ ಬಾರಿ ಮಂತ್ರವನ್ನು ಉಚ್ಚರಿಸಿದಾಗಲೂ ಅದು ಒಂದು ನಿರ್ದಿಷ್ಟ ಕಂಪನವನ್ನು ಅಥವಾ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಖಂಡಿತ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಈ ನಿರಂತರ ಜಪದಿಂದ ಮನುಷ್ಯನ ಆತ್ಮ ತೇಜಸ್ಸು ಪ್ರಚಂಡವಾಗಿ ಶೇಖರಣೆಯಾಗುತ್ತದೆ. ಇದನ್ನು ಒಂದು ಸರಳ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ನೀರನ್ನು ಕಾಯಿಸುವಾಗ
ಅದು 100 ಡಿಗ್ರಿ ತಲುಪುವವರೆಗೂ ಕುದಿಯುವುದಿಲ್ಲ. ಹೌದು, ತಾಪಮಾನ ಹೆಚ್ಚಾಗಬೇಕು. ಆ ನಿರ್ದಿಷ್ಟ ತಾಪಮಾನ ತಲುಪಿದಾಗಲೇ ಅದು ಹಬೆಯಾಗಿ ಬದಲಾಗುತ್ತದೆ. ಅದೇ ರೀತಿ ದೀರ್ಘಕಾಲದ ಗಟ್ಟಿಯಾದ ಪಾಪದ ಬೇರುಗಳನ್ನು ಸುಡಲು ಒಂದು ನಿರ್ದಿಷ್ಟ ಮಟ್ಟದ ತೇಜಸ್ಸು ಶೇಖರಣೆಯಾಗಬೇಕಾಗುತ್ತದೆ. ಅದಕ್ಕಾಗಿಯೇ ಮಹಾಪಾತಕಗಳಿಗೆ 1,00,000ದಂತಹ ದೊಡ್ಡ ಸಂಖ್ಯೆಯನ್ನು ಸೂಚಿಸಲಾಗಿದೆ. ಈ ಸಂಖ್ಯೆಗಳು ಆಧ್ಯಾತ್ಮಿಕ ಶಕ್ತಿಯ ನಿರ್ದಿಷ್ಟ ಮಿತಿಗಳನ್ನು ಪ್ರತಿನಿಧಿಸುತ್ತವೆ. ಅತ್ಯಂತ ಸುಂದರವಾದ ಉದಾಹರಣೆ. ನೀರಿನ ಕುದಿಯುವ ಬಿಂದುವಿನಂತೆ ಪಾಪಗಳನ್ನು ದಹಿಸುವ ಬಿಂದುವಿಗೆ ತಲುಪಲು ಆ ಸಂಖ್ಯೆಯ ಜಪದ ಅಗತ್ಯವಿದೆ ಎಂಬುದು ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇದೇ ಸಂದರ್ಭದಲ್ಲಿ ಗಾಯತ್ರಿ ಚೈತನ್ಯದಲ್ಲಿ ಪ್ರೇತತ್ವದಿಂದ ಮುಕ್ತಿ ಪಡೆಯೋ ಬಗ್ಗೆ ಒಂದು ಅದ್ಭುತವಾದ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಹೌದು, ಪ್ರೇತತ್ವ ಮುಕ್ತಿ. ಪ್ರೇತತ್ವ ಮುಕ್ತಿಗಾಗಿ ಪಂಚಗಾಕಾರಗಳಿಂದ ಕೂಡಿದ ಕಾರ್ಯಗಳನ್ನು ಸೂಚಿಸಲಾಗಿದೆ. ಆ ಪಂಚಗಾಕಾರಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಬಹುದೇ? ಖಂಡಿತ. ಮನುಷ್ಯನ ಮರಣಾನಂತರ ಆತನ ಆತ್ಮವು ಕೆಲವು ಲೌಕಿಕ ಆಸೆಗಳಿಂದಾಗಿ ಅಥವಾ ಕರ್ಮಗಳಿಂದಾಗಿ ಮುಂದಿನ ಗತಿಗೆ ಹೋಗಲಾಗದೆ ಪ್ರೇತತ್ವವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಬಂಧನದಿಂದ ಆತ್ಮವನ್ನು ಬಿಡುಗಡೆ ಮಾಡಲು 5 ಗಕಾರಗಳಿಂದ ಶುರುವಾಗುವ ಸಾಧನಗಳನ್ನು ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಆ 5 ಸಾಧನೆಗಳು ಯಾವುವು? ಅವುಗಳೆಂದರೆ ಗಂಗಾ ಸ್ನಾನ, ಗಾಯತ್ರಿ ಜಪ, ಗಯಾಶ್ರಾದ್ದ, ಗೀತಾಪಾಠ ಮತ್ತು ಗೋಸೇವೆ. ಈ 5 ಗಕಾರಗಳು ಪ್ರತಿಯೊಂದೂ ತನ್ನದೇ ಆದ ವಿಶಿಷ್ಟ ಶಕ್ತಿಯನ್ನು ಹೊಂದಿವೆ. ಅದ್ಭುತ! ಇವು ಮನುಷ್ಯನ ಆತ್ಮವನ್ನು ಭೌತಿಕ ಬಂಧನಗಳಿಂದ, ಪಾಪದ ಲೇಪನಗಳಿಂದ ಬಿಡುಗಡೆ ಮಾಡಿ ಉನ್ನತ ಸ್ತರಕ್ಕೆ ಕೊಂಡೊಯ್ಯುವ ಸಾಧನಗಳಾಗಿವೆ. ಇದರಲ್ಲಿ ಗಾಯತ್ರಿ ಜಪದ ಪಾತ್ರ ಅತ್ಯಂತ ಪ್ರಬಲವಾದದ್ದು, ಏಕೆಂದರೆ ಅದು ನೇರವಾಗಿ ಪ್ರಜ್ಞೆಯ ಮೇಲೆ ಕೆಲಸ ಮಾಡುತ್ತದೆ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ನಾವೆಲ್ಲರೂ ನಮ್ಮ ದೈನಂದಿನ ಆಗುಹೋಗುಗಳಲ್ಲಿ ಹಲವಾರು ರೀತಿಯ ವಹಿವಾಟುಗಳನ್ನು ಮಾಡುತ್ತೇವೆ. ಉಡುಗೊರೆಗಳನ್ನು ತೆಗೆದುಕೊಳ್ಳುತ್ತೇವೆ, ದಾನವನ್ನು ಪಡೆಯುತ್ತೇವೆ. ಆಧುನಿಕ ಜಗತ್ತಿನಲ್ಲಿ ಇದೊಂದು ಸಾಮಾನ್ಯ ಪ್ರಕ್ರಿಯೆ. ನಿಜ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಅತ್ಯಂತ ಬೆರಗುಗೊಳಿಸುವ ವಿಚಾರವೆಂದರೆ ದಾನ ಸ್ವೀಕಾರದ ಹಿಂದಿರುವ ಕರ್ಮದ ಸಿದ್ಧಾಂತ. ದಾನವನ್ನು ಸ್ವೀಕರಿಸುವವರು ದಾನ ನೀಡುವವರ ಕರ್ಮವನ್ನು ಸಹ ಸ್ವೀಕರಿಸುತ್ತಾರೆ ಎಂಬ ವಿಚಾರ ನಿಜಕ್ಕೂ ನಮ್ಮ ಇಡೀ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡುವಂಥದ್ದು. ಖಂಡಿತವಾಗಿಯೂ. ಅಂದ್ರೆ ನಾನು ಒಬ್ಬರಿಂದ ಒಂದು ಮೊತ್ತದ ದಾನವನ್ನು ಪಡೆದರೆ ಕೇವಲ ಹಣ ನನ್ನ ಕೈ ಸೇರುವುದಿಲ್ಲ, ಅವರ ಪಾಪಕರ್ಮಗಳು ಕೂಡ ನನ್ನ ಖಾತೆಗೆ ಬರುತ್ತವೆ ಎಂದಾಯಿತು. ಅನಿತಾ ಅರವಿಂದ ಸರಾಫ್ ಅವರು ಈ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದರ ಹಿಂದಿನ ನಿಖರವಾದ ಪ್ರಕ್ರಿಯೆ ಏನು? ಹೌದು, ಇದು ಕರ್ಮ ಸಿದ್ಧಾಂತದ ಅತ್ಯಂತ ಗಂಭೀರವಾದ ಮತ್ತು ಸೂಕ್ಷ್ಮವಾದ ಮಗ್ಗುಲು. ಗಾಯತ್ರಿ ಚೈತನ್ಯದಲ್ಲಿ ಇದನ್ನು ಬಹಳ ಆಳವಾಗಿ ವಿಶ್ಲೇಷಣಿಸಲಾಗಿದೆ. ನಾವು ಕೇವಲ ಭೌತಿಕ ವಸ್ತುವನ್ನು ನೋಡುತ್ತೇವೆ, ಅದರ ಆ ವಸ್ತುವಿನ ಹಿಂದಿರುವ ಶಕ್ತಿಯನ್ನು ನೋಡುವುದಿಲ್ಲ. ಯಾರಾದರೂ ದಾನವನ್ನು ಪಡೆದಾಗ ಆ ದಾನದ ಜೊತೆಗೆ ದಾನ ನೀಡಿದ ವ್ಯಕ್ತಿಯ ಪಾಪಕರ್ಮಗಳು ಕೂಡ ದಾನ ಪಡೆದವರ ಆಧ್ಯಾತ್ಮಿಕ ಖಾತೆಗೆ ಜಮೆಯಾಗುತ್ತವೆ. ಅಂದ್ರೆ ದಾನ ಪಡೆಯುವುದು ಸುಲಭದ ಮಾತಲ್ಲ. ಹೌದು. ಅದಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ದಾನ ಪಡೆಯಲು ಎಲ್ಲರೂ ಹೆದರುತ್ತಿದ್ದರು. ಆ ಕರ್ಮವನ್ನು ಕರಗಿಸಲು ಶಾಸ್ತ್ರಗಳು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿವೆ. ಅದೇನೆಂದ್ರೆ, ದಾನ ಪಡೆದ ಮೊತ್ತದ ಸಂಖ್ಯೆಯಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸಲೇಬೇಕು. ಹಾಗೆ ಜಪಿಸಿದಾಗ ಮಾತ್ರ ಆ ಕರ್ಮದ ಪ್ರಭಾವದಿಂದ, ಆ ಋಣದಿಂದ ಮುಕ್ತರಾಗಲು ಸಾಧ್ಯ. ಅಂದ್ರೆ ನಾನು ಎಷ್ಟು ಪಡೆಯುತ್ತೇನೋ ಅಷ್ಟು ಕರ್ಮವನ್ನು ಸುಡಲು ನಾನು ಅಷ್ಟು ಬಾರಿ ಗಾಯತ್ರಿ ಜಪ ಮಾಡಲೇಬೇಕು. ಇದು ನಿಜಕ್ಕೂ ಒಂದು ದೊಡ್ಡ ಜವಾಬ್ದಾರಿ. ಹೌದು, ಬಹಳ ದೊಡ್ಡ ಜವಾಬ್ದಾರಿ. ಇಲ್ಲಿ ಮತ್ತೊಂದು ಅತ್ಯಂತ ಮಹತ್ವದ ವಿಚಾರವನ್ನು ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಕೇವಲ ಸದ್ಗುರುಗಳು ಮಾತ್ರ ದಾನ ಪಡೆಯಲು ಸಂಪೂರ್ಣ ಯೋಗ್ಯರು. ಸದ್ಗುರುಗಳು ಮಾತ್ರ? ಹೌದು, ಏಕೆಂದರೆ ಸಾಮಾನ್ಯ ಮನುಷ್ಯರು ಆ ಕರ್ಮವನ್ನು ಭರಿಸಲಾರರು. ಅದನ್ನು ಸುಡುವ ಶಕ್ತಿ ಅವರಿಗಿರುವುದಿಲ್ಲ. ಆದರೆ ಸದ್ಗುರುಗಳು ತಮ್ಮ ಅಪಾರವಾದ ಸಾಧನಾಶಕ್ತಿಯಿಂದ, ತಪಸ್ಸಿನ ಬಲದಿಂದ ದಾನಿಯ ಕರ್ಮವನ್ನು ಹೋಗಲಾಡಿಸುವ, ಸುಟ್ಟುಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ದಾನವನ್ನು ಪಡೆದು ಆ ದಾನಿಯ ಪಾಪವನ್ನು ನಿವಾರಿಸಿ ಅವರಿಗೆ ಆಶೀರ್ವಾದ ಮಾಡುತ್ತಾರೆ. ಇದು ದಾನದ ಹಿಂದಿರುವ ಅತೀದೊಡ್ಡ ರಹಸ್ಯವಾಗಿದೆ. ಇದುವರೆಗಿನ ಈ ಸುದೀರ್ಘ ಹಾಗೂ ಜ್ಞಾನವರ್ಧಕ ಸಂವಾದದ ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸಿ ನೋಡುವುದಾದರೆ, ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ನಮಗೆ 2 ಪ್ರಮುಖ ಲಾಭಗಳನ್ನು ಬಹಳ ಸ್ಪಷ್ಟವಾಗಿ ಕಲಿಸುತ್ತದೆ. ಮೊದಲನೆಯದಾಗಿ,
ಜನ್ಮಾಂತರಗಳ ಪಾಪದ ಮೂಟೆಗಳನ್ನು ಅದೆಷ್ಟೇ ದೊಡ್ಡದಿದ್ದರೂ ಗಾಯತ್ರಿ ಮಂತ್ರದ ನಿರಂತರ ಜಪದಿಂದ ಉತ್ಪತ್ತಿಯಾಗುವ ಸೂಕ್ಷ್ಮ ಅಗ್ನಿಯ ಮೂಲಕ ನಾಶ ಮಾಡಬಹುದು. ಎರಡನೇದಾಗಿ, ಜನನ ಮರಣದ ಈ ಅನಂತ ಸರಪಳಿಯಿಂದ ಪಾರಾಗಿ ಮುಕ್ತಿಯನ್ನು ಹೊಂದಬಹುದು. ಹೌದು. ಗಾಯತ್ರಿ ತಂತ್ರದಲ್ಲಿ ಉಲ್ಲೇಖಿಸಿರುವಂತೆ ಗಾಯತ್ರಿ ಮಂತ್ರದ ಮನನ ಮಾಡೋದ್ರಿಂದ ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಚತುರ್ವರ್ಗಗಳು ಸಿದ್ಧಿಸುತ್ತವೆ ಎಂಬುದು ಸಾಬೀತಾಗ್ತದೆ. ನೀವು ಹೇಳಿದ್ದು ಸಂಪೂರ್ಣ ಸತ್ಯ. ಈ ಎಲ್ಲಾ ವಿಚಾರಗಳನ್ನು ಒಟ್ಟಾರೆಯಾಗಿ ಗಮನಿಸಿದಾಗ ಅಂತಿಮವಾಗಿ ಒಂದು ಆಳವಾದ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ. ಖಂಡಿತ, ತಿಳಿಸಿ. ಕೇವಲ ಒಂದು ನಿರ್ದಿಷ್ಟ ಧ್ವನಿ ತರಂಗ ಅಥವಾ ಮಂತ್ರದ ಉಚ್ಚಾರಣೆಯು ಭೌತಿಕ ಜಗತ್ತಿನ ಎಲ್ಲೆಗಳನ್ನು ಮೀರಿ ನಮ್ಮ ಕರ್ಮದ ಲೆಕ್ಕಾಚಾರಗಳನ್ನು ಮತ್ತು ನಮ್ಮ ಪ್ರಜ್ಞೆಯ ಅತ್ಯಂತ ಆಳವಾದ ಪದರಗಳನ್ನು ಬದಲಾಯಿಸಬಲ್ಲದು ಎಂದರೆ ನಮ್ಮ ದೈನಂದಿನ ಆಲೋಚನೆಗಳು ಮತ್ತು ನಾವು ಬಳಸುವ ಪ್ರತಿಯೊಂದು ಶಬ್ದಗಳಿಗೆ ಈ ವಿಶ್ವದಲ್ಲಿ ಇನ್ನೆಷ್ಟು ಅಗಾಧವಾದ ಶಕ್ತಿಯಿರಬಹುದು. ಶಬ್ದ ಮತ್ತು ಪ್ರಜ್ಞೆಯ ನಡುವಿನ ಈ ಕೊಂಡಿ ನಮ್ಮ ಅಸ್ತಿತ್ವದ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿರಬಹುದು. ಅತ್ಯಂತ ಮಾರ್ಮಿಕವಾದ ಚಿಂತನೆ ಇದು. ಒಂದು ಮಂತ್ರ ಇಷ್ಟೆಲ್ಲ ಕೆಲಸ ಮಾಡಬಲ್ಲದು ಎಂದಾದರೆ, ನಾವು ಆಡುವ ಪ್ರತಿಯೊಂದು ಮಾತು, ಯೋಚಿಸುವ ಪ್ರತಿಯೊಂದು ಆಲೋಚನೆ ಕೂಡ ನಮ್ಮ ಭವಿಷ್ಯವನ್ನು ಹೇಗೆ ನಿರ್ಮಿಸ್ತಿರಬಹುದು ಎಂಬುದು ನಿಜಕ್ಕೂ ನಮ್ಮನ್ನು ಎಚ್ಚರಿಸುವ ವಿಚಾರವಾಗಿದೆ. ಇಂತಹ ಆಳವಾದ ಸಂವಾದದಲ್ಲಿ ಪಾಲ್ಗೊಂಡು ಸೌ ಅನಿತಾ ಅರವಿಂದ ಸಾರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿರುವ ಅನೇಕ ಬೆರಗುಗೊಳಿಸುವ ವಿಚಾರಗಳನ್ನು ಬಹಳ ಸರಳವಾಗಿ ಬಿಡಿಸಿ ಹೇಳಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನನಗೂ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಅಧ್ಯಯನವು ನಮ್ಮ ದೈನಂದಿನ ನಡವಳಿಕೆ, ನಾವು ಆಡುವ ಮಾತುಗಳು ಹಾಗೂ ನಾವು ಮಾಡುವ ಕರ್ಮಗಳ ಕುರಿತು ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ. ಈ ಹೊಸ ದೃಷ್ಟಿಕೋನವನ್ನು ಮತ್ತಷ್ಟು ಅನ್ವೇಷಿಸುವ ನಿಟ್ಟಿನಲ್ಲಿ ಈ ಚಿಂತನೆಗಳು ಎಲ್ಲರಿಗೂ ಪ್ರೇರಕವಾಗಲಿ. ಇಲ್ಲಿಗೆ ನಮ್ಮ ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರಿಗೂ ಕೃತಜ್ಞತೆಗಳು.